ಹ್ಯಾಪಿ ಮಾರ್ನಿಂಗ್. ಇದು ಸಂಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಬೆಳಗ್ಗೆನೆ ನಮ್ಮ ಮನೆಗೆ ಲಡ್ಡು ಅವರ ಆಗಮನ ಆಗಿತ್ತು ಅಂಡ್ ಇಬ್ರು ಟ್ವಿನ್ನಿಂಗ್ ಕೂಡ ಮಾಡ್ತಾ ಇದ್ವಿ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ನೋ ಅಲಾರ್ಮ್, ಸೊ ನಿಧಾನಕ್ಕೆ ಎದ್ದು ನಮ್ ಕೆಲಸನ ಮಾಡ್ಕೋತಾ ಇದ್ವಿ. ಅಂಡ್ ಇವತ್ತಿನ ತಿಂಡಿಗೆ ಸ್ವಲ್ಪ ಬೇಗ ಆಗ್ಬೇಕು ಅಂತ ಅವಲಕ್ಕಿನ ಮಾಡೋದಕ್ಕೆ ಡಿಸೈಡ್ ಮಾಡಿದೆ. ನನ್ ಗೊತ್ತು ನೀವ್ ಯಾವ್ದಕ್ ಕಾಯ್ತಾ ಇದೀರಾ ಅಂತ. ಸಂತೋಷವೆಂಬುದು ಮನಸ್ಸಿನ ಸ್ಥಿತಿ, ವಸ್ತುಗಳ ಫಲವಲ್ಲ. ಆಡ್ತಾ ತಿಂಡಿ ರೆಡಿ ಆಯ್ತು. ಅಂಡ್ ಅವಲಕ್ಕಿ ಅಂದ್ರೆ ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಬೆಳಗ್ಗೆ ಕೊಟ್ಟರು ಅದೇ ತಿಂತೀನಿ, ಮಧ್ಯಾಹ್ನ ಕೊಟ್ಟರು ಕೂಡ. ತಿಂಡಿ ಮಾಡಿದ ತಕ್ಷಣ 11 ಗಂಟೆಗೆ ಟ್ಯೂಷನ್ ಇತ್ತು. ಬಿಕಾಸ್ 3 ದಿನ ದೀಪಾವಳಿ ಹಬ್ಬದ ಪ್ರಯುಕ್ತ ರಜಾ ಕೊಡೋದ್ರಿಂದ. ಅಂಡ್ ಇವತ್ತು ಟ್ಯೂಷನ್ ನಮ್ಮ ಮಕ್ಕಳು ಲಾ ಹಾಗೆ ರಾ ಉಚ್ಚಾರಣೆನ ಕಲಿತಾ ಇದ್ರು. ನೆಕ್ಸ್ಟ್ ಎಕ್ಸೆಲ್ ಕೋರ್ಸಸ್ ನ ಅಟೆಂಡ್ ಮಾಡೋದಕ್ಕೆ ಅಂತ ಕೂತ್ಕೊಂಡೆ. ಈ ಕೋರ್ಸಿನ ವಿಶೇಷತೆ ಏನು ಅಂದ್ರೆ ಪ್ರತಿ ಒಂದು ಕ್ಲಾಸ್ ಅಟೆಂಡ್ ಆದ್ಮೇಲೆ MCQ ಕ್ವಶನ್ಸ್ ಬರುತ್ತೆ, ಒಂದು 5. ಅದನ್ನ ಸಾಲ್ವ್ ಮಾಡಿದ್ರೆ ನಾವು ಎಷ್ಟು ಗಂಭೀರವಾಗಿ ಕ್ಲಾಸ್ ಕೇಳಿದೀವಿ ಅಂತ ಗೊತ್ತಾಗುತ್ತೆ. ಸಂಜೆ 3:15 ನಾನು ಸಾನಿ ಹೊರಟಿದ್ದು ರಿಲಯನ್ಸ್ಗೆ. ಅಂಡ್ ಸಾನಿ ಫಸ್ಟ್ ಟೈಮ್ ನನ್ನ ಜೊತೆಗೆ ಶಾಪಿಂಗ್ ಮಾಡೋದಕ್ಕೆ ಬರ್ತಾ ಇರೋದು ಗ್ರಾಸರೀಸ್ ನ. ಅಂಡ್ ನಂಗೆ ಗೊತ್ತು ಈ ವಿಡಿಯೋ ನೋಡ್ತಿರೋ ನಿಮ್ಮಲ್ಲೇ ತುಂಬಾ ಜನಕ್ಕೆ ಸಂಡೇ ಮಂಡೇ ಎಲ್ಲ ಸೇಮ್ ಡೇ ಆಗಿರುತ್ತೆ. ಬಟ್ ಡೋಂಟ್ ವರಿ, ಇನ್ ಸ್ವಲ್ಪ ದಿವಸ ಆಡ್ವಾಗ ಮಾಡಿ. ಮನೆಗೆ ಹೋಗೋಷ್ಟೊಳಗೆ ನಮ್ಮ ಮಕ್ಕಳು ನನಗೋಸ್ಕರ ವೇಟ್ ಮಾಡ್ತಿದ್ರು. ಬಿಕಾಸ್ ಪ್ರಾಮಿಸ್ ಮಾಡಿದ್ದೆ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಅಲ್ಲಂತೂ ಸಿಕ್ಕಾವಡೆ ಮೋಜು ಮಸ್ತಿ ಮಾಡಿದ್ವಿ. ಇವತ್ತಿಗಿಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ